ನೋಡಿ, ಇದರ ನಡುವೆ ಕರ್ನಾಟಕಕ್ಕೆ ತಮಿಳುನಾಡಿನ ಸಿಎಂ ವಿಜಯ್ ಜೋಸೆಫ್ ಅವರು ಬರ್ತಾ ಇದ್ದಾರೆ. ತಮಿಳುನಾಡು ಕರ್ನಾಟಕ ಸಿಎಂಗಳ ಸಭೆ ಬಹುತೇಕ ಫಿಕ್ಸ್ ಆಗಿದೆ. ವಿಧಾನಸೌಧದಲ್ಲಿ ಉಭಯ ರಾಜ್ಯಗಳ ಸಿಎಂ ಭೇಟಿಗೆ ವೇದಿಕೆ ಸಿದ್ಧವಾಗಿದೆ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಸಿಎಂ ವೈಮಾನಿಕ ದರ್ಶನ, ಕಾವೇರಿ ಕೊಳ್ಳದ ವೈಮಾನಿಕ ಪರಿವೀಕ್ಷಣೆಗೂ ಕೂಡ ಸಿಎಂ ವಿಜಯ್ ಒಪ್ಪಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯ್ ಅವರಿಗೆ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಮನವರಿಕೆ ಮಾಡಿಸಿಕೊಡುವಂತಹ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬಟ್ ಆ ಪ್ಲಾನ್ಗೆ ತಮಿಳುನಾಡಿನ ಸಿಎಂ ವಿಜಯ್ ಅವರು ಒಪ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ 1-to-1 ಮೀಟಿಂಗ್, ಸಭೆ ಅಷ್ಟೇ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿಯವರೆಗೂ ಕೂಡ ವರ್ಚುವಲ್ ಮೂಲಕ ಇಬ್ಬರು ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಬಟ್ ಈಗ ವಿಧಾನಸೌಧದಲ್ಲಿಯೇ ಇಬ್ಬರು ಕೂಡ ಭೇಟಿ ಆಗ್ತಾರೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಆಗಸ್ಟ್ 3ನೇ ತಾರೀಕು ಸಿಎಂ ಮತ್ತು ಡಿ.ಕೆ. ಶಿವಕುಮಾರ್ ಮತ್ತು ತಮಿಳುನಾಡಿನ ಸಿಎಂ ವಿಜಯ್ ಅವರು ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸೋದು ಬಹುತೇಕ ಫಿಕ್ಸ್ ಆಗಿದೆ. ಸ್ಪಾಟ್ ಅಲ್ಲಿ ಅವತ್ತು ಏನೇನು ಪ್ಲಾನ್ ಆಗಿದೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ ಮಸೂದ್? ಪ್ರೇಮ್, ಮೊದಲು ತಮಿಳುನಾಡು ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ವಿಜಯ್ ಜೋಸೆಫ್ ಅವರೇ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿಗೆ ಆಸಕ್ತಿ ತೋರಿಸಿದಂಥದ್ದು. ಅವರು ಪತ್ರ ಬರೀತಾರೆ. ಆ ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಕೂಡ ಭೇಟಿಗೆ ಸಿದ್ಧ ಅನ್ನುವಂತಹ ಮರುಪತ್ರವನ್ನು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬರೆಸ್ತಾರೆ. ಅಲ್ಲಿಗೆ ಒಂದು ಭೇಟಿ ಹಂತದ ತೀರ್ಮಾನಗಳು ಆಗ್ತವೆ. ಇದರ ಮಧ್ಯೆ ಸಾಕಷ್ಟು ವಿದ್ಯಮಾನಗಳು ಕೂಡ ನಡೆದಿರುವಂಥದ್ದು. ಒಂದು CWRC ಆದೇಶ ಬಂತು. ಸಂಸತ್ನಲ್ಲಿ ಮೇಕೆದಾಟು ಸಂಬಂಧಪಟ್ಟಂತೆ ಕೂಡ ಸಂಸತ್ ಅಂದ್ರೆ ಕೇಂದ್ರ ಸರ್ಕಾರ ತನ್ನ ಹೇಳಿಕೆಯನ್ನ ಕೊಡ್ತು. ನೆರೆ ರಾಜ್ಯಗಳು ಆಕ್ಷೇಪ ಎತ್ತುವಂತಿಲ್ಲ ಮೇಕೆದಾಟು ಯೋಜನೆಗೆ ಅನ್ನುವಂಥದ್ದು ಕೂಡ ಸಂಸತ್ನಲ್ಲಿ ಸ್ಪಷ್ಟಪಡಿಸಲಾಯಿತು. ಇವೆರಡು ವಿದ್ಯಮಾನಗಳ ಬೆನ್ನಲ್ಲೇ ರಾಜ್ಯದಲ್ಲಿ ಹೋರಾಟಗಳು ಶುರುವಾಗ್ತಿದ್ದಾವೆ. ಸಿಎಂ ವಿಜಯ್ ಜೋಸೆಫ್ ಅವ್ರನ್ನ ಬರೋದು ಬಿಡಬಾರ್ದು ಅನ್ನುವಂತಹ ಚಿಂತನೆಗಳು ಕೂಡ ಹೋರಾಟಗಾರರಲ್ಲಿ ನಡೀತಾ ಇದ್ದಾವೆ. ಇಷ್ಟೆಲ್ಲದರ ನಡುವೆಯೂ ಕೂಡ ಸೋಮವಾರ ಏನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ತಮಿಳುನಾಡು ಮುಖ್ಯಮಂತ್ರಿ ಭೇಟಿಗೆ ವೇದಿಕೆ ಸಿದ್ಧಾಗಿದೆ. ಬಹುತೇಕ ಫಿಕ್ಸು ಸಿಎಂ ವಿಜಯ್ ಜೋಸೆಫ್ ಬರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನಷ್ಟೇ ಅಧಿಕೃತವಾಗಿ ತಮಿಳುನಾಡಿನಲ್ಲಿ ಈ ಸಂಬಂಧಪಟ್ಟಂತೆ ಘೋಷಣೆ ಮಾಡಬೇಕಾಗಿದೆ. ಈ ಹಿಂದೆ ಹೋಗ್ತಾರೆ ಅನ್ನುವಂತಹ ಘೋಷಣೆಯನ್ನ ಅಲ್ಲಿನ ಸಚಿವ ಜಲಸಂಪನ್ಮೂಲ ಸಚಿವ ಎನ್ ಆನಂದ್ ಅವರು ಮಾಧ್ಯಮದವರಿಗೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲೇ ಬರ್ತಾರೆ ಅನ್ನುವಂತಹ ವಾತಾವರಣ ಕೂಡ ಇದೆ. ಬಹುತೇಕ ಬರ್ತಾರೆ ಅಂತ ಕೂಡ ಇದೆ. ಯಾಕೆಂದ್ರೆ ಪ್ರೈವೇಟ್ ಜೆಟ್ ಅನ್ನು ಕೂಡ ಸಿಎಂ ವಿಜಯ್ ಜೋಸೆಫ್ ಅವರು ತಮಿಳುನಾಡಲ್ಲಿ ಬರೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. HAL ನಲ್ಲಿ ಬಂದು ಇಳಿತಾರೆ ಸೋಮವಾರ. ಅಲ್ಲಿಂದ ಖುದ್ದಾಗಿ ಹೋಗಿ ಮುಖ್ಯಮಂತ್ರಿಗಳೇ ಸ್ವಾಗತ ಮಾಡ್ತಾರೆ. ವಿಧಾನಸೌಧದಲ್ಲಿ ಇಬ್ಬರು ನಾಯಕರುಗಳ ಮಾತುಕತೆಗೆ ವೇದಿಕೆ ಈಗಾಗಲೇ ಸಿದ್ಧ ಆಗಿದೆ. ವಿಧಾನಸೌಧದ 3ನೇ ಫ್ಲೋರ್ನಲ್ಲಿ 334ನೇ ಸಮ್ಮೇಳನ ಸಭಾಂಗಣ ಕೂಡ ಈ ಸಂಬಂಧಪಟ್ಟಂತೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಭರ್ಜರಿಯಾಗಿ ಸಮ್ಮೇಳನ ಸಭಾಂಗಣವನ್ನು ಕೂಡ ಸಿದ್ಧ ಮಾಡಲಾಗ್ತಿದೆ. ಅವತ್ತು ಐತಿಹಾಸಿಕ ಸಭೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ನಡುವೆ ನಡೆಯುತ್ತೆ. ಇಷ್ಟೆಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ರಾಜ್ಯದ ಬರ ಪರಿಸ್ಥಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳ್ತಾರೆ. ಜೊತೆಗೆ ಎಲ್ಲಾ ಚರ್ಚೆ ಆದ ನಂತರ ಏನ್ ತೀರ್ಮಾನ ಆಗುತ್ತೆ ಕಾದೊಡ್ಬೇಕು. ಜೊತೆಗೆ ನೀರು ಬಿಡಬೇಕು ಅನ್ನುವಂಥ CWRC ವಿಚಾರನೂ ಕೂಡ ಚರ್ಚೆಗೆ ಬರುತ್ತೆ ಅಂತಾನೂ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಬಹಳ ದೊಡ್ಡ ಮಟ್ಟದ ಕುತೂಹಲ ಇಬ್ಬರು ಮುಖ್ಯಮಂತ್ರಿಗಳ ಭೇಟಿ ವಿಚಾರದಲ್ಲಿ ಮನೆ ಮಾಡಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ ಎಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೋರು ಹೋರಾಟ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸದ್ಯ ಈ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಒಂದು ಕಡೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಹೇಳ್ತಾ ಇದ್ದಾರೆ ಕರ್ನಾಟಕ ಬಂದ್ ಅಂಥೇಳಿ, ಮತ್ತೊಂದು ಕಡೆ ಅನ್ನದಾತರ ಹೇಳ್ತಾ ಇದ್ದಾರೆ ನಾವು ರಕ್ತವನ್ನಾದರೂ ಕೊಡ್ತೀವಿ, ನೀರನ್ನು ಕೊಡಲ್ಲ ಅಂಥೇಳಿ. ಬಟ್ ಎಲ್ಲವೂ ಕೂಡ ಇವತ್ತು ನಿರ್ಧಾರವಾಗುವಂತಹದ್ದು ಇವತ್ತಿನ ಸಭೆಯ ಮೇಲೆ. ಸದ್ಯಕ್ಕೆ ಏನಾಗ್ತಾ ಇದೆ ಮಂಡ್ಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ರೋಹಿತ್? ಪ್ರೇಮ್, CWRC ಆದೇಶದ ಬೆನ್ನಲ್ಲೇ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ತೀವ್ರಗೊಂಡಿದೆ. ಇವತ್ತು CWMA ಒಂದು ಸಭೆ ಇದೆ. ಈ ನಿಟ್ಟಿನಲ್ಲಿ ಆ ಒಂದು ಸಭೆಯ ಔಟ್ಪುಟ್ ಏನು ಬರುತ್ತೆ ಅಂತ ಹೇಳಿ ಕೂಡ ರೈತರು ಕೂಡ ಕಾಯ್ತಾ ಇದ್ದಾರೆ. ಇದ್ರ ಜೊತೆಗೆ ಕೂಡ ಪ್ರೀ ಪ್ಲಾನ್ ಮಾಡೋಕ್ಕೂ ಕೂಡ ಅಂದ್ರೆ ಒಂದ್ ವೇಳೆ ವ್ಯತಿರಿಕ್ತವಾಗಿ ಏನಾದ್ರೂ ಆದೇಶ ಬಂದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋ ಕೂಡ ರೈತರು ಕೂಡ ಸಭೆಯನ್ನ ಮಾಡ್ತಾ ಇರುವಂತದ್ದು. ಮಂಡ್ಯದ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಬಳಿ ಕಾವೇರಿ ಹಿತರಕ್ಷಣಾ ಸಮಿತಿ 11:00ವರೆಗೆ ಒಂದು ಪ್ರತಿಭಟನೆ ಮಾಡುತ್ತೆ. ಅದಾದ ಬಳಿಕವಾಗಿ ಸಭೆಯ ಔಟ್ಪುಟ್ ನ ನಂತರವಾಗಿ ಹೇಗೆಲ್ಲ ನಾವು ಪ್ರಿಪೇರ್ ಆಗಬೇಕು ಮುಂದಿನ ಹೋರಾಟಕ್ಕೆ ನಿಟ್ಟಿನಲ್ಲಿ ಕೂಡ ರೂಪುರೇಷೆಗಳನ್ನ ಮಾಡೋದ್ ನಿಟ್ಟಿನಲ್ಲಿ ಕೂಡ ಒಂದು ಸಭೆಯನ್ನ ಕರೆದಿದೆ. ಇನ್ನೊಂದು ಕಡೆ ಶ್ರೀರಂಗಪಟ್ಟಣದ ಭೂಮಿ ತಾಯಿ ಹೋರಾಟ ಸಮಿತಿಯು ಕೂಡ ಅಲ್ಲೂ ಕೂಡ ಪ್ರತ್ಯೇಕ ಹೋರಾಟ ಮಾಡೋ ನಿಟ್ಟಿನಲ್ಲಿ ಕೂಡ ಸಭೆಯನ್ನ ಮಾಡುವಂಥದ್ದು. ಒಟ್ಟಾರೆ ಏನಾದರೂ ಇವತ್ತು CWMA ಏನು ವ್ಯತಿರಿಕ್ತವಾಗಿ ಆದೇಶವನ್ನು ನೀಡುತ್ತ ಸಂದರ್ಭದಲ್ಲಿ ರೈತರು ಮತ್ತೆ ಕನ್ನಡಪರ ಸಂಘಟನೆಗಳು ಎಲ್ಲವೂ ಕೂಡ ಬೀದಿಗಿಳಿದು ಉಗ್ರ ಹೋರಾಟವನ್ನು ಮಾಡೋ ನಿಟ್ಟಿನಲ್ಲಿ ಕೂಡ ಎಲ್ಲಾ ರೀತಿಯಂತಹ ರೂಪುರೇಷೆಗಳನ್ನ ಮಾಡ್ಕೊಳ್ಳೋಕೆ ಈಗಾಗಲೇ ತಯಾರಾಗಿದ್ದಾರೆ. ಪ್ರತಿ ವರ್ಷವೂ ಕೂಡ CWRC ಯಾವ ಆದೇಶವನ್ನು ನೀಡುತ್ತೆ ಅದನ್ನ CWMA ಎತ್ತಿಡಿಯುವಂತ ಕೆಲಸ ಆಗಿದೆ. ಆದ್ರೆ ಈ ಬಾರಿ
ಕಂಪ್ಲೀಟ್ ಆಗಿ ಸನ್ನಿವೇಶ ಉಲ್ಟಾ ಆಗಿದೆ. ಯಾಕಂದ್ರೆ ಮಳೆ ಸಂಪೂರ್ಣವಾಗಿಲ್ಲ, ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂಥ ವಾದವನ್ನ ಮಾಡಿ ಡಿಫೈನ್ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಕಾಯ್ತಾ ಇದ್ದಾರೆ. ನಮಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ರು, ಆದ್ರೆ ತಮಿಳುನಾಡಿಗೆ ಬೆಳೆ ಬೆಳೆಯಕ್ಕೆ ಹೇಗೆ ನೀರು ಕೊಡಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಸಭೆಯಲ್ಲಿ ಯಾವ ನಿರ್ಣಯ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಮತ್ತೆ ಮಂಡ್ಯ ಭಾಗದ ಜನರು ಕೂಡ ಕಾತುರದಿಂದ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.